ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 13-3-2026 ಮುರಳಿಯ ಮಂಥನ ಮಾಡೋಣ ಬನ್ನಿ. ಖಂಡಿತ, ಬನ್ನಿ ಮಂಥನ ಶುರು ಮಾಡೋಣ. ನಾವೆಲ್ಲರೂ ಪ್ರತಿದಿನ ಬೆಳಗ್ಗೆ ಎದ್ದು ಕನ್ನಡಿ ನೋಡ್ತೀವಿ ಅಲ್ವಾ? ಹೌದು, ಅದು ಸಹಜವಾದ ರೂಢಿ. ಆದರೆ ಆ ಕನ್ನಡಿಯಲ್ಲಿ ಕಾಣುವ ಈ ದೇಹ ಕೇವಲ ನಾವು ಧರಿಸಿರುವ ಒಂದು ಹಳೆಯ ಹರಿದ ಶೂ ಇದ್ದಂತೆ, ಅಂದ್ರೆ ಓಲ್ಡ್ ಶೂ ಇದ್ದಂತೆ ಅಂತ ನಿಮಗೆ ಎಂದಾದ್ರೂ ಅನಿಸಿದ್ಯಾ? ಖಂಡಿತ ಇಲ್ಲ. ಸಾಮಾನ್ಯವಾಗಿ ಆ ಯೋಚನೆ ಬರೋದೇ ಕಷ್ಟ. ಕರೆಕ್ಟ್. ಇಂದಿನ ಮಂಥನದಲ್ಲಿ ನಮ್ಮ ಸ್ವಂತ ದೇಹದ ಮೇಲಿನ ಈ ವ್ಯಾಮೋಹವನ್ನ ಕಳಚುವ ಒಂದು ಆಘಾತಕಾರಿ ಆದರೂ ಅತ್ಯದ್ಭುತವಾದ ರಹಸ್ಯವನ್ನು ನಾವು ಬಿಚ್ಚಿಡ್ಲಿದ್ದೇವೆ. ವಾವ್, ಕೇಳೋಕೆ ಬಹಳ ಕುತೂಹಲ ಆಗ್ತಿದೆ. ಜೊತೆಗೆ ಶ್ರೀಮತದ ಆಧಾರದ ಮೇಲೆ ಈ ಇಡೀ ಪ್ರಪಂಚದ ಪರಿವರ್ತನೆ ಹೇಗೆ ನಡೆಯುತ್ತೆ, ಕರ್ಮ ಅಕರ್ಮಗಳ ಸೂಕ್ಷ್ಮ ಗುಟ್ಟುಗಳೇನು, ಕಾಮವೆಂಬ ಮಹಾಶತ್ರುವಿನ ಮೇಲೆ ವಿಜಯ ಸಾಧಿಸುವ ವೈಜ್ಞಾನಿಕ ಪ್ರಕ್ರಿಯೆಯೇನು ಮತ್ತು ವಿಶೇಷವಾಗಿ ಅಶರೀರಿ ಸ್ಥಿತಿಯ ಅದ್ಭುತ ಅಭ್ಯಾಸದ ಬಗ್ಗೆ ಆಳವಾಗಿ ಅರಿಯಲಿದ್ದೇವೆ. ಏನ್ ಗೊತ್ತಾ, ಈ ಜ್ಞಾನದ ಪ್ರತಿಯೊಂದು ಬಿಂದುವು ಕೇವಲ ಕೇಳುವುದಕ್ಕಲ್ಲ, ಬದಲಾಗಿ ನಮ್ಮ ಆಂತರಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಈ ಆಳವಾದ ಚಿಂತನೆಗೆ ನಾವು ಇಳಿದಾಗ ಮಾತ್ರ ಅದರ ನಿಜವಾದ ಪ್ರಾಪ್ತಿ ನಮಗೆ ಅರ್ಥ ಆಗುತ್ತೆ. ಹೌದು, 100% ಸತ್ಯ. ಹಾಗಾದ್ರೆ ಮೊದಲಿಗೆ ಇಂದಿನ ಮುರಳಿಯ ಸಾರ ಹಾಗೂ ಪ್ರಶ್ನೋತ್ತರವನ್ನು ನೋಡೋಣ. ಸಾರ: ಮಧುರ ಮಕ್ಕಳೇ, ನೀವು ಶ್ರೀಮತದಂತೆ ತತ್ವಗಳ ಸಹಿತವಾಗಿ ಇಡೀ ಪ್ರಪಂಚವನ್ನು ಪಾವನವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಎಲ್ಲರಿಗೂ ಸುಖ ಮತ್ತು ಶಾಂತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ಇಡೀ ಪ್ರಪಂಚವನ್ನು ಪಾವನ ಮಾಡುವಂತಹ ಅತಿದೊಡ್ಡ ಸೇವೆ ಇದು. ಈಗ ಪ್ರಶ್ನೆ ನೋಡೋಣ. ಪ್ರಶ್ನೆ: ನೀವು ಮಕ್ಕಳು ತಮ್ಮ ದೇಹವನ್ನು ಮರೆಯುವ ಪುರುಷಾರ್ಥ ಮಾಡುತ್ತೀರಿ. ಆದ್ದರಿಂದ ನಿಮ್ಗೆ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ? ಉತ್ತರ: ಚಿತ್ರಗಳ ಅವಶ್ಯಕತೆ ಇಲ್ಲ. ಯಾವಾಗ ಈ ಚಿತ್ರ ಅಂದರೆ ದೇಹವನ್ನೇ ಮರೆಯಬೇಕಾಗಿದೆ ಅಂದಮೇಲೆ ಆ ಚಿತ್ರಗಳ ಅವಶ್ಯಕತೆ ಏನಿದೆ? ಸ್ವಯಂನು ಆತ್ಮನೆಂದು ತಿಳಿದು ವಿಧೇಹಿ ತಂದೆಯನ್ನು ಮತ್ತು ಮಧುರ ಮನೆಯನ್ನು ನೆನಪು ಮಾಡಿ. ಈ ಚಿತ್ರಗಳು ಚಿಕ್ಕ ಮಕ್ಕಳಿಗಾಗಿ ಅರ್ಥಾತ್ ಹೊಸಬರಿಗಾಗಿ ಇವೆ. ನೀವಂತೂ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೂ ನೆನಪು ಮಾಡಿಸಬೇಕಾಗಿದೆ. ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಸತೋಪ್ರಧಾನರಾಗಲು ನೆನಪಿನಲ್ಲಿಯೇ ಇರುವ ಅಭ್ಯಾಸ ಮಾಡಿ. ಇಲ್ಲೊಂದು ಸಣ್ಣ ಗೊಂದಲ ಇದೆ. ಹೇಳಿಯ. ಚಿತ್ರಗಳ ಅವಶ್ಯಕತೆ ಇಲ್ಲ ಅಂದಾಗ ಇಲ್ಲಿ ನಿಖರವಾಗಿ ಯಾವ ಚಿತ್ರಗಳ ಬಗ್ಗೆ ಮಾತಾಡ್ತಿದ್ದಾರೆ? ನಮ್ಮ ಮನೆಯಲ್ಲಿರೋ ಫೋಟೋಗಳ ಅಥವಾ ಇನ್ನೇನಾದರೂ ಆಳವಾದ ಅರ್ಥ ಇದೆಯಾ? ಇದೊಂದು ಬಹಳ ಸೂಕ್ಷ್ಮವಾದ ವಿಷಯ ನೋಡಿ. ಇಲ್ಲಿ ಚಿತ್ರ ಎಂದರೆ ನಮ್ಮ ಬ್ರಹ್ಮಕುಮಾರೀಸ್ ಜ್ಞಾನದ ಮೂಲಭೂತ ಚಿತ್ರಗಳಾದ ಸೃಷ್ಟಿಚಕ್ರ, ಕಲ್ಪವೃಕ್ಷ. ಓಹೋ, ಆ 84 ಜನ್ಮಗಳ ಮೆಟ್ಲುಗಳ ಚಿತ್ರ ಅಲ್ವಾ? ನಿಖರವಾಗಿ ಆ ಮೆಟ್ಲುಗಳ ಚಿತ್ರ ಮತ್ತು ತ್ರಿಮೂರ್ತಿ ಚಿತ್ರಗಳು. ಯಾರಾದರೂ ಹೊಸಬರು ಬಂದಾಗ ಅಥವಾ ಜ್ಞಾನದಲ್ಲಿ ಚಿಕ್ಕ ಮಕ್ಕಳಾಗಿರುವವರಿಗೆ ಈ ವಿಶ್ವ ನಾಟಕ ಹೇಗೆ ನಡೆಯುತ್ತೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಸಲು ಈ ಭೌತಿಕ ಚಿತ್ರಗಳು ಬೇಕಾಗುತ್ತವೆ. ವಿದ್ಯಾರ್ಥಿಗಳಿಗೆ ಅದಕ್ಕಿಂತ ಮೀರಿದ ಒಂದು ದೊಡ್ಡ ಗುರಿ ಇರುತ್ತೆ. ಅದೇನು? ಅವರ ಮುಖ್ಯ ಪುರುಷಾರ್ಥ ಏನಂದ್ರೆ ತಮ್ಮ ಭೌತಿಕ ದೇಹವೆಂಬ ಅತ್ಯಂತ ದೊಡ್ಡ ಚಿತ್ರವನ್ನೇ ಮರೆತು ಬಿಡುವುದು. ಈ ದೇಹವೂ ಒಂದು ಆಕಾರ ತಾನೆ. ಎಲ್ಲಿಯವರೆಗೆ ನಾವು ಆಕಾರ ಅಥವಾ ಚಿತ್ರಗಳ ಆಧಾರದಲ್ಲಿ ಇರ್ತೀವೋ ಅಲ್ಲಿಯವರೆಗೆ ಸಂಪೂರ್ಣವಾಗಿ ನಿರಾಕಾರ ವಿದೇಹಿ ಪರಮಾತ್ಮನನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಹೌದು, ಕರೆಕ್ಟ್. ಆ ದೇಹವೆಂಬ ಚಿತ್ರವನ್ನು ಮರೆತಾಗ ಮಾತ್ರ ನಿಜವಾದ ಸತೋಪ್ರಧಾನ ಸ್ಥಿತಿಗೆ ಹೋಗಲು ಸಾಧ್ಯ. ಅಂದ್ರೆ ಈ ದೇಹವನ್ನೇ ಮರೆಯಬೇಕು ಅಂದ್ರೆ ನಾವು ಬದುಕ್ತಿರುವ ಈ ಹಳೆ ಪ್ರಪಂಚದ ವಾಸ್ತವಿಕ ಸ್ಥಿತಿ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕಲ್ವಾ? ಖಂಡಿತವಾಗಿಯೂ. ಇಡೀ ಪ್ರಪಂಚವನ್ನು ಪಾವನ ಮಾಡಬೇಕು ಅಂತ ಸಾರದಲ್ಲಿ ಹೇಳಿದ್ದಾರೆ. ಆದರೆ ಕೇವಲ ನಾವು ನಮ್ಮ ದೇಹವನ್ನು ಮರೆತರೆ ಇಡೀ ಪ್ರಪಂಚ ಹೇಗೆ ಪಾವನ ಆಗುತ್ತೆ? ಇದು ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಇಂದು ಇಡೀ ಮಾನವ ಕುಲ ರಾವಣನ ಬಂಧನದಲ್ಲಿ ಸಿಲುಕಿ ಒದ್ದಾಡ್ತಿದೆ ಅಲ್ವಾ? ಬಹಳ ಗೊಂದಲಮಯವಾದ ಸ್ಥಿತಿ ಇದೆ. ಅನೇಕ ಮನುಷ್ಯರು, ಅನೇಕ ರೀತಿಯ ಭಿನ್ನ ಭಿನ್ನ ಮತಗಳು. ಈ ಗೊಂದಲದ ಸಮಯದಲ್ಲಿ ಭಗವಂತನು ಭಕ್ತರನ್ನು ಪಾರು ಮಾಡಲು ಬರುತ್ತಾನೆ. ಪ್ರಾಚೀನ ಕಾಲದ ಹೊಸ ಪ್ರಪಂಚದ ನಿವಾಸಿಗಳಾಗಿದ್ದ ನಾವು ಕ್ರಮೇಣ ಕೆಳಗಿಳಿದು ಇಂದು ಈ ಹಳೆಯ ಪ್ರಪಂಚದ ನಿವಾಸಿಗಳಾಗಿದ್ದೇವೆ. ಹೌದು, ಈ ಹಳೆಯ ಜಗತ್ತು ಈಗ ನರಕ ಆಗಿದೆ. ತಂದೆಯು ಬಂದು ಮತ್ತೆ ಈ ನರಕವನ್ನು ಸ್ವರ್ಗವನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ನಮ್ಮ ಆತ್ಮ ಪಾವನವಾದಾಗ ಆ ಪವಿತ್ರ ವೈಬ್ರೇಷನ್ ಪಂಚತತ್ವಗಳನ್ನು ಕೂಡ ಶುದ್ಧೀಕರಿಸುತ್ತೆ.
ಆದರೆ ಇದು ಯಾವುದೋ ಸಾಮಾನ್ಯ ಪ್ರಾರ್ಥನೆಯಿಂದ ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಇಲ್ಲ, ಇದು ಬೇರೆದೇ ಆದ ಪ್ರಕ್ರಿಯೆ. ನಾವೆಲ್ಲರೂ ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಇಲ್ಲಿ ಸ್ವಯಂ ಭಗವಂತನೇ ಶಿಕ್ಷಕನಾಗಿ ಬಂದು ನಮಗೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ನೀಡುತ್ತಿದ್ದಾನೆ. ಹೌದು, ತಂದೆಯೊಬ್ಬನಿಗೆ ಮಾತ್ರ ನಿಜವಾದ ಮಹಿಮೆಯಿದೆ, ಬ್ರಹ್ಮನಿಗಲ್ಲ. ಕರೆಕ್ಟ್. ಏಕೆಂದ್ರೆ ಆಸ್ತಿ ಸಿಗುವುದು ಆ ನಿರಾಕಾರ ತಂದೆಯಿಂದಲೇ. ಈ ಶಿಕ್ಷಣದಲ್ಲಿ ನಾವು ಕಲಿಯುವ ಅತ್ಯಂತ ಕಠಿಣವಾದ ಪಾಠ ಯಾವುದನ್ಸುತ್ತೆ ನಿಮ್ಗೆ? ಈ ವಿಶ್ವವಿದ್ಯಾಲಯದಲ್ಲಿ ನಾವು ಕಲಿಯುವ ಅತಿ ದೊಡ್ಡ ಮತ್ತು ಗಹನವಾದ ಪಾಠನೇ ಕರ್ಮದ ತತ್ವ. ಪರಮಾತ್ಮನು ಕುಳಿತು ನಮಗೆ ಕರ್ಮ, ಅಕರ್ಮ ಮತ್ತು ವಿಕರ್ಮಗಳ ಗತಿಯನ್ನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ನಾವು ಶ್ರೀಮತದ ಆಧಾರದ ಮೇಲೆ ನಡೆದಾಗ ಮಾತ್ರ ಈ ಕರ್ಮದ ಗುಟ್ಟನ್ನು ಅರಿತು ಶ್ರೇಷ್ಠರಾಗಲು ಸಾಧ್ಯ. ಇದರಿಂದಲೇ ಪಂಚತತ್ವಗಳ ಸಹಿತ ಇಡೀ ಪ್ರಪಂಚವೇ ಪಾವನಾಗುವುದು. ಕರ್ಮದ ಲೆಕ್ಕಾಚಾರ ಬಹಳ ಕರಾರುವಕ್ಕಾದದ್ದು ನೋಡಿ. ಆದರೆ ಶರೀರದ ಜೊತೆಗಿರುವಾಗ ಈ ವೈಬ್ರೇಷನ್ ಬದಲಾಯಿಸೋದು ಬಹಳ ಕಷ್ಟ. ಹೌದು, ನಮ್ಗೆ ಶರೀರದ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ತಾನೆ. ಅದೇ ಮುರಳಿಯಲ್ಲಿ ಈ ಶರೀರವನ್ನು ಒಂದು ಹಳೆಯ ಪಾದರಕ್ಷೆ ಅಥವಾ ಓಲ್ಡ್ ಶೂ ಅಂತ ಕರೆದಿದ್ದಾರೆ. ಇದರ ಅರ್ಥ ಏನು? ಏನ್ ಗೊತ್ತಾ, ಯೋಚಿಸಿ ನೋಡಿ. ನಿಮ್ಮ ಬಳಿ ಒಂದು ಹರಿದ ಹಳೆಯ ಶೂ ಇದೆ. ನೀವು ಅದನ್ನ ಹಾಕೊಂಡಾಗ ಕಾಲ್ ನೋಯುತ್ತೆ ತಾನೆ. ಹೌದು, ತುಂಬಾ ನೋವಾಗತ್ತೆ. ನೀವು ಆ ಶೂ ಹಿಡಿದುಕೊಂಡು ಅಳ್ತಾ ಕೂರ್ತೀರಾ? ಖಂಡಿತ ಇಲ್ಲ. ಅದನ್ನ ಬಿಸಾಡಿ ಹೊಸ ಶೂ ತಗೊಳ್ತೀವಿ. ಅದೇ ರೀತಿ ನಾವು ಮೂಲತಃ ಅಶರೀರಿ ಆತ್ಮಗಳು. ಈ ಜಗತ್ತಿನ ನಾಟಕದಲ್ಲಿ ಪಾತ್ರ ಮಾಡುವುದಕ್ಕಾಗಿ ಮಾತ್ರ ಈ ಶರೀರವನ್ನು ಧಾರಣೆ ಮಾಡಿದ್ದೇವೆ. ಪಾತ್ರ ಮಾಡುತ್ತಾ ಮಾಡುತ್ತಾ ನಾವು ಪತಿತರಾಗಿದ್ದೇವೆ. ಈಗ ಈ ಶರೀರ ಕೇವಲ ಒಂದು ಹಳೆಯ ಪಾದರಕ್ಷೆ. ವಾವ್, ಎಂಥ ಹೋಲಿಕೆ! ಆತ್ಮವು ಪವಿತ್ರವಾಗುತ್ತಿದೆ, ಆದರೆ ಈ ಹಳೆಯ ಪ್ರಪಂಚದಲ್ಲಿ ಪವಿತ್ರ ಶರೀರ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ಈ ಹಳೆಯ ಪಾದರಕ್ಷೆಯನ್ನು ಬಿಟ್ಟು ಅಶರೀರಿ ಸ್ಥಿತಿಯಲ್ಲಿ ಮಧುರ ಮನೆಗೆ ಹಿಂತಿರುಗಿ ಹೋಗುವ ಸಮಯ ಇದು. ಹೇಳೋದು ಬಹಳ ಸುಲಭ. ಆದರೆ ಈ ಶರೀರದಲ್ಲಿ ಇರುವಾಗ ನಮಗೆ ನೋವಾಗುತ್ತೆ, ವಿಕಾರಗಳು ಕಾಡುತ್ತವೆ. ವಿಶೇಷವಾಗಿ ಮುರಳಿಯಲ್ಲಿ ಹೇಳಿರುವಂತೆ ಕಾಮವೆಂಬ ಮಹಾಶತ್ರು. ಹೌದು, ಇದೊಂದು ದೊಡ್ಡ ಸವಾಲು. ಈ ಶತ್ರುವನ್ನು ಗೆಲ್ಲೋದು ಹೇಗೆ? ಕೇವಲ ತಂದೆಯ ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗ್ತವೆ ಅಂತಾರೆ. ಇದರ ಹಿಂದಿನ ಮೆಕ್ಯಾನಿಸಮ್ ಏನು? ಕೇವಲ ಯೋಚನೆ ಮಾಡೋದ್ರಿಂದ ಪಾಪ ಹೇಗೆ ಕರಗುತ್ತೆ? ಇದೊಂದು ಅದ್ಭುತವಾದ ಪ್ರಶ್ನೆ. ನೆನಪು ಅಥವಾ ಯೋಗ ಅಂದ್ರೆ ಕೇವಲ ಕುಳಿತುಕೊಂಡು ಕಣ್ಣು ಮುಚ್ಚುವುದಲ್ಲ. ಇದೊಂದು ಶಕ್ತಿಯ ವರ್ಗಾವಣೆ, ಅಂದ್ರೆ ಟ್ರಾನ್ಸ್ಫರ್ ಆಫ್ ಎನರ್ಜಿ. ನಾವು ನಮ್ಮ ಬುದ್ಧಿಯನ್ನು ಈ ಭೌತಿಕ ಶರೀರದಿಂದ ಆ ಹಳೆಯ ಪಾದರಕ್ಷೆಯಿಂದ ಸಂಪರ್ಕ ಕಡಿದು ಆ ಪರಮ ಪವಿತ್ರ ನಿರಾಕಾರ ಶಕ್ತಿಯಾದ ಪರಮಾತ್ಮನಿಗೆ ಜೋಡಿಸುತ್ತೇವೆ. ಆತ ಜ್ಞಾನ ಮತ್ತು ಪವಿತ್ರತೆಯ ಸಾಗರ. ಆತನಿಂದ ಬರುವ ತೀವ್ರವಾದ ಪವಿತ್ರತೆಯ ಕಿರಣಗಳು ನಮ್ಮ ಆತ್ಮದಲ್ಲಿ ಅಡಗಿರುವ ಜನ್ಮಾಂತರದ ನಕಾರಾತ್ಮಕ ಕರ್ಮಗಳ ರೆಕಾರ್ಡಿಂಗ್ ಅನ್ನು ಸುಟ್ಟು ಹಾಕ್ತವೆ. ಇದನ್ನೇ ಯೋಗಾಗ್ನಿ ಅನ್ನೋದಲ್ವಾ? ಹೌದು. ಎಲ್ಲಿ ತಂದೆಯ ಗಾಢವಾದ ನೆನಪಿರುತ್ತದೆಯೋ ಅಲ್ಲಿ ಕಾಮವೆಂಬ ಶತ್ರು ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಅಂದ್ರೆ ನಾವು ಬೇರೆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದಾಗ ಈ ಶತ್ರುವಿನ ಪ್ರಭಾವ ಶೂನ್ಯ ಆಗತ್ತೆ. ಕರೆಕ್ಟ್. ನೋಡಿ, ಇದು ನಮ್ಮ ಅಂತಿಮ ಜನ್ಮ. ನಮ್ಮ ಮಧುರ ಮನೆ ಶಾಂತಿಧಾಮಕ್ಕೆ ಹಿಂತಿರುಗುವ ಸಮಯ ಹತ್ರವಾಗ್ತಿದೆ. ಆದರೆ ಈ ಅಂತಿಮ ಸಮಯದಲ್ಲಿ ನಮ್ಮ ಹಳೆಯ ಕರ್ಮಗಳ ಲೆಕ್ಕಾಚಾರ ಅಂದ್ರೆ ಕರ್ಮಭೋಗಗಳು ಬಂದೇ ಬರ್ತವೆ. ಖಂಡಿತ ಬರುತ್ತೆ. ಕಾಯಿಲೆ ಅಥವಾ ನೋವು ಬಂದಾಗ ಯಾರಾದ್ರೂ ಖುಷಿಯಾಗಿರಲು ಹೇಗೆ ಸಾಧ್ಯ? ಇಲ್ಲಿ ನೋವು ಅಂದ್ರೆ ಪೇನ್ ಮತ್ತು ನರಳುವುದು ಅಂದ್ರೆ ಸಫರಿಂಗ್, ಇವೆರಡಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಅಂದ್ರೆ ನೋವು ಶರೀರಕ್ಕೆ ಸಂಬಂಧಿಸಿದ್ದು, ನರಳುವುದು ಮನಸ್ಸಿಗೆ ಸಂಬಂಧಿಸಿದ್ದು. ನಾವು ಶಾಂತಿಧಾಮಕ್ಕೆ ಹೋಗುತ್ತಿದ್ದೇವೆ ಎಂಬ ಸ್ಪಷ್ಟ ಅರಿವು ಮತ್ತು ಆಂತರಿಕ ಖುಷಿಯಲ್ಲಿದ್ದಾಗ ಎಷ್ಟೇ ದೊಡ್ಡ ಕರ್ಮಭೋಗ ಬಂದರೂ ನಾವು ನರಳುವುದಿಲ್ಲ. ನನ್ನ ಹಳೆಯ ಸಾಲ ಮುಗಿಯುತ್ತಿದೆ, ನಾನು ಮನೆಗೆ ಹೋಗ್ತಿದ್ದೀನನ್ನ ಅರಿವು ಆ ನೋವನ್ನು ಹಗುರ ಮಾಡುತ್ತೆ ತಾನೇ? ಹೌದು. ಯೋಗಬಲದಿಂದ ಆ ನೋವಿನ ಪ್ರಭಾವವನ್ನು ನಾವು ನಗುಮುಖದಿಂದ ಸಮಾಪ್ತಿ ಮಾಡಿಕೊಳ್ಳಬಹುದು. ವಾವ್, ಎಂಥ ಶಕ್ತಿಶಾಲಿ ಚಿಂತನೆ! ಈ ಶಕ್ತಿಯನ್ನು ಪಡೆಯಲು ನಾವು ನೆನಪು ಮಾಡುವ ತಂದೆಯಂಥವನು, ಆತ ಜ್ಯೋತಿರ್ಬಿಂದು ಅಂತ ನಮಗೊತ್ತು. ಆದರೆ ಮುರಳಿಯಲ್ಲಿ ಪರಮಾತ್ಮನನ್ನು ಮನುಷ್ಯ ಸೃಷ್ಟಿ ವೃಕ್ಷಲ ಚೈತನ್ಯ ಬೀಜರೂಪ ಅಂದ್ರೆ ಲಿವಿಂಗ್ ಸೀಡ್ ಅಂತ ಹೇಳಲಾಗಿದೆ. ಇದರ ಅರ್ಥ ಏನು? ಒಂದು ದೊಡ್ಡ ಆಲದ ಮರದ ಉದಾಹರಣೆ ತಗೊಳ್ಳಿ. ಅದರ ಒಂದು ಸಣ್ಣ ಭೌತಿಕ ಬೀಜವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡ್ರೆ ಆ ಬೀಜದಲ್ಲಿ ಭವಿಷ್ಯದಲ್ಲಿ ಬರಲಿರುವ ಇಡೀ ಮರದ ಬೇರುಗಳು, ಕಾಂಡ, ಎಲೆಗಳ ಸಂಪೂರ್ಣ ಬ್ಲೂಪ್ರಿಂಟ್ ಅಡಗಿರುತ್ತಲ್ವಾ? ಹೌದು, ಖಂಡಿತ. ಅದೇ ರೀತಿ ಪರಮಾತ್ಮನು ಈ ಮನುಷ್ಯ ಸೃಷ್ಟಿ ಎಂಬ ವೃಕ್ಷದ ಚೈತನ್ಯ ಬೀಜ ಆಗಿದ್ದಾನೆ.
ಆತನಲ್ಲಿ ಈ ಇಡೀ ಸೃಷ್ಟಿ ನಾಟಕದ ಆದಿ ಮಧ್ಯ ಮತ್ತು ಅಂತ್ಯದ ಸಂಪೂರ್ಣ ಜ್ಞಾನ ಅಡಗಿದೆ. ನಾವ್ಯಾರೂ ಬೀಜರೂಪರಲ್ಲ, ಆತ ಮಾತ್ರ ಜ್ಞಾನಸಾಗರ. ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ಆ ಚೈತನ್ಯ ಬೀಜಕ್ಕೆ ಮಾತ್ರ ತಿಳಿದಿದೆ. ಹೌದು. ಮತ್ತು ಆ ಜ್ಞಾನಸಾಗರನಿಂದ ಸಿಗುವ ದಿವ್ಯ ಪ್ರತಿಫಲ ಅಂದ್ರೆ ಭವಿಷ್ಯದ ರಾಜಕುಮಾರಿಯರಾಗುವುದು. ಧ್ಯಾನದಲ್ಲಿ ಅನೇಕರಿಗೆ ಈ ದಿವ್ಯ ದರ್ಶನಗಳೂ ಆಗಿವೆ. ನಿಜ. ರಾಧೆ ಮತ್ತು ಕೃಷ್ಣ ಬೇರೆ ಬೇರೆ ರಾಜಧಾನಿಯವರು, ನಂತರ ಅವರ ಸ್ವಯಂವರವಾಗಿ ಲಕ್ಷ್ಮೀನಾರಾಯಣರಾಗುವುದು ಎಂಬ ರಹಸ್ಯವನ್ನು ಜ್ಞಾನದ ಮೂಲಕವೇ ತಿಳಿಯಲು ಸಾಧ್ಯ. ಕರೆಕ್ಟ್. ಆದರೆ ಈ ರಾಜಕುಮಾರರಾಗಲು ನಾವು ಈಗಲೇ ಅಕ್ಷಯ ಪ್ರಾಪ್ತಿಗಾಗಿ ದಾನ ಮಾಡಬೇಕು ಅಂತಾರೆ. ಭಗವಂತನ ಕಾರ್ಯದಲ್ಲಿ ಕೇವಲ 2 ಪೈಸೆ ಕೊಟ್ರೆ 21 ಜನ್ಮಗಳಿಗೆ ಆಸ್ತಿ ಹೇಗೆ ಸಿಗುತ್ತೆ? ಇದೇನು ಮ್ಯಾಜಿಕ್ಕಾ? ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ. ಇದು ಆಧ್ಯಾತ್ಮಿಕ ಅರ್ಥಶಾಸ್ತ್ರ. ಲೌಕಿಕದಲ್ಲಿ ವ್ಯಾಪಾರಿಗಳು ಧರ್ಮದ ಕಾರ್ಯಕ್ಕೆ ಹಣ ತೆಗೆಯುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾವು ಸಾಧು ಸಂತರಿಗೆ ಪರೋಕ್ಷವಾಗಿ ದಾನ ಮಾಡ್ತಿದ್ವಿ. ಆಗ ಮುಂದಿನ ಒಂದೇ ಜನ್ಮಕ್ಕೆ ಪ್ರತಿಫಲ ಸಿಗುತ್ತಿತ್ತು. ಆದರೆ ಈಗ ಸ್ವಯಂ ಭಗವಂತನೇ ಸನ್ಮುಖದಲ್ಲಿ ಬಂದಿದ್ದಾನೆ. ಹೌದಲ್ವಾ? ಈಗ ನಾವು ಮಾಡುವ ನೇರ ದಾನ ಎಂದರೆ ನಮ್ಮ ಸಂಪತ್ತನ್ನು ಸತ್ಯ ಗೀತಾ ಪಾಠಶಾಲೆಗಳನ್ನು ತೆರೆಯಲು, ಜ್ಞಾನ ಪ್ರಸಾರ ಮಾಡಲು ಬಳಸಿದರೆ ನಾವು ಕೇವಲ ಹಣವನ್ನೂ ಕೊಡ್ತಿಲ್ಲ, ಬದಲಾಗಿ ನಮ್ಮ ಆತ್ಮದ ಫ್ರೀಕ್ವೆನ್ಸಿಯನ್ನು ಕೊಡುಗೈ ದಾನಿಯ ಮಟ್ಟಕ್ಕೆ ಏರಿಸುತ್ತಿದ್ದೇವೆ. ಓಹೋ. ಆ ನಿಸ್ವಾರ್ಥ ಸೇವೆಯ ಸಂಕಲ್ಪವೇ ನಮ್ಗೆ 21 ಜನ್ಮಗಳ ಅಕ್ಷಯ ಆಸ್ತಿಯನ್ನು ಜಮಾ ಮಾಡುತ್ತೆ. ಅತ್ಯುತ್ತಮವಾದ ವಿಶ್ಲೇಷಣೆ. ಅಂದ್ರೆ ನಮ್ಮ ಸೇವೆ ನೇರವಾಗಿ ಭಗವಂತನ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಖಂಡಿತ. ಈಗ ನಾವು ಇಂದಿನ ಮುರುಳಿಯ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. 1. ತಂದೆಯ ಸಮಾನ ಮಹಿಮಾ ಯೋಗ್ಯರಾಗಲು ತಂದೆಯನ್ನು ಫಾಲೋ ಮಾಡಬೇಕಾಗಿದೆ. 2. ಇದು ಅಂತಿಮ ಜನ್ಮವಾಗಿದೆ, ಈಗ ಮನೆಗೆ ಹೋಗಬೇಕಾಗಿದೆ. ಆದ್ರಿಂದ ಒಳಗಿಂದೊಳಗೆ ಖುಷಿಯ ವಾದ್ಯವು ಮೊಳಗುತ್ತಿರಲಿ. ಕರ್ಮಭೋಗವನ್ನು ಕರ್ಮಯೋಗದಿಂದ, ಅರ್ಥಾತ್ ತಂದೆಯ ನೆನಪಿನಿಂದ ಖುಷಿಯಾಗಿ ಸಮಾಪ್ತಿ ಮಾಡ್ಕೊಳ್ಬೇಕಾಗಿದೆ. ಈ 2ನೇ ಪಾಯಿಂಟ್ ಬಗ್ಗೆ ನಾವು ಆಗ್ಲೇ ಸ್ವಲ್ಪ ಚರ್ಚಿಸ್ವಿ. ಹೌದು. ಕರ್ಮಭೋಗವನ್ನು ಕರ್ಮಯೋಗವಾಗಿ ಪರಿವರ್ತಿಸುವುದು ಎಂದರೆ ನಮ್ಮ ಮನಸ್ಥಿತಿಯನ್ನು ನನಗೆ ಯಾಕೆ ಹೀಗಾಯಿತು ಅನ್ನೋದ್ರಿಂದ ನನ್ನ ಲೆಕ್ಕ ಚುಕ್ತ ಆಗ್ತಿದೆ ಎಂಬುದರ ಕಡೆಗೆ ಬದಲಾಯಿಸುವುದು ಅಲ್ವಾ? ಹೌದು. ದೇಹದ ನೋವನ್ನು ಆತ್ಮಿಕ ಶಕ್ತಿಯಿಂದ ಎದುರಿಸಿ ಅದರ ಪ್ರಭಾವವನ್ನು ಶೂನ್ಯ ಮಾಡುವುದೇ ನಿಜವಾದ ಕರ್ಮಯೋಗ. ಈಗ ಇಂದಿನ ವರದಾನವನ್ನು ನೋಡೋಣ. ವರದಾನ: ಬಾಲಕ ಮತ್ತು ಮಾಲೀಕನೆಂಬ ಸ್ಮೃತಿಯಿಂದ ಸರ್ವ ಖಜಾನೆಗಳ ಅಧಿಕಾರಿ ಪ್ರಾಪ್ತಿ ಸಂಪನ್ನ ಭವ. ನಾವು ತಂದೆಯ ಸರ್ವ ಖಜಾನೆಗಳ ಬಾಲಕ ಮತ್ತು ಮಾಲೀಕರಾಗಿದ್ದೇವೆ. ಸ್ವಾಭಾವಿಕ ಯೋಗಿ, ಸ್ವಾಭಾವಿಕವಾಗಿ ಸ್ವರಾಜ್ಯಾಧಿಕಾರಿಗಳಾಗಿದ್ದೇವೆ. ಈ ಸ್ಮೃತಿಯಿಂದ ಸರ್ವ ಪ್ರಾಪ್ತಿ ಸಂಪನ್ನರಾಗಿರಿ. ಸದಾ ಇದೇ ಹಾಡನ್ನ ಹಾಡುತ್ತೀರಿ. ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆವು, ಪಡೆದುಕೊಂಡೆವು ಎನ್ನುವಂತಹ ಆಟವನ್ನು ಆಡಬೇಡಿ. ಪಡೆಯುತ್ತಿದ್ದೇನೆ ಎನ್ನುವುದು ಅಧಿಕಾರಿಯ ಮಾತಲ್ಲ. ಯಾರು ಸಂಪನ್ನ ತಂದೆಯ ಬಾಲಕರು ಹಾಗೂ ಸಾಗರದ ಮಕ್ಕಳಾಗಿದ್ದಾರೋ ಅವರು ನೌಕರನಂತೆ ಕಷ್ಟಪಡಲು ಸಾಧ್ಯವಿಲ್ಲ. ಬಹಳ ಸುಂದರವಾದ ವರದಾನ. ಆದರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಅನ್ನಿಸ್ತಿದೆ. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಭಗವಂತನಿಗೆ ಬಾಲಕನಾಗಿಯೂ ಅದೇ ಸಮಯದಲ್ಲಿ ಮಾಲೀಕನಾಗಿಯೂ ಇರಲು ಹೇಗೆ ಸಾಧ್ಯ? ಮೇಲ್ನೋಟಕ್ಕೆ ಇದು ಕಾಂಟ್ರಡಿಕ್ಷನ್ ರಿಂಗ್ಸ್ ಎನ್ನುವ ಇದು ಅತ್ಯಂತ ಗಹನವಾದ ಸತ್ಯ ನೋಡಿ. ಬಾಲಕ ಅಂದ್ರೆ ಮಗು. ಭಗವಂತನ ಮಗುವಾಗಿರೋದ್ರಿಂದ ಆತನ ಜ್ಞಾನ, ಶಾಂತಿ, ಆನಂದ, ಶಕ್ತಿಗಳೆಂಬ ಸರ್ವ ಖಜಾನೆಗಳ ಮೇಲೆ ನಮಗೆ ಜನ್ಮಸಿದ್ಧ ಅಧಿಕಾರ ಇದೆ. ತಂದೆಯ ಆಸ್ತಿ ಮಗುವಿಂದೇ ತಾನೆ? ಹೌದು, ಇದು ಬಾಲಕನ ಸ್ಥಿತಿ. ಇನ್ನು ಮಾಲೀಕ ಅಂದ್ರೆ ಆ ಪಡೆದ ಖಜಾನೆಗಳನ್ನು ಧಾರಣೆ ಮಾಡಿ ನಮ್ಮ ಸ್ವಂತ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿ ಹೊಂದುವುದು. ಯಾರು ತನ್ನ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ತನ್ನ ಇಷ್ಟದಂತೆ ಆಳುತ್ತಾನೋ ಅವನೇ ನಿಜವಾದ ಸ್ವರಾಜ್ಯಾಧಿಕಾರಿ, ಅಂದ್ರೆ ಮಾಲೀಕ. ಓಹೋ, ಅರ್ಥಾಯ್ತು. ಭಿಕ್ಷುಕನಂತೆ ನಾನಿನ್ನು ಪಡೆಯುತ್ತಿದ್ದೇನೆ ಎನ್ನುವ ಬದಲು ನಾನು ಪಡೆದುಕೊಂಡೆವು ಎಂಬ ಪೂರ್ಣತೆಯ ಭಾವನೆ ಇದ್ದಾಗ ಮಾತ್ರ ನಾವು ನೌಕರರಾಗದೆ ತಂದೆಗೆ ಸಮಾನರಾಗ್ತೇವೆ. ಅಂದ್ರೆ ಬಾಲಕನಾಗಿ ಆಸ್ತಿಯ ಹಕ್ಕನ್ನು ಹೊಂದುವುದು ಮತ್ತು ಮಾಲೀಕನಾಗಿ ಆ ಶಕ್ತಿಯನ್ನು ತನ್ನ ಇಂದ್ರಿಯಗಳ ಮೇಲೆ ಚಲಾಯಿಸುವುದು. ನಿಖರವಾಗಿ. ಮುಂದೆ ಇಂದಿನ ಸ್ಲೋಗನ್ ಹೀಗಿದೆ: ಯೋಗ ಬಲದ ಮೂಲಕ ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಪುರುಷಾರ್ಥವಾಗಿದೆ. ಈ ಮಾತಿನ ಆಳಕ್ಕೆ ಹೋದ್ರೆ ಒಬ್ಬ ನಿಜವಾದ ಯೋಗಿ ಶಾರೀರಿಕ ಕಷ್ಟ ಬಂದಾಗ ಕುಗ್ಗಿ ಹೋಗುವುದಿಲ್ಲ. ಖಂಡಿತ ಇಲ್ಲ. ಬದಲಾಗಿ ಆತ ಆ ನೋವನ್ನೇ ತನ್ನ ಪುರುಷಾರ್ಥದ ಉನ್ನತ ಮೆಟ್ಟಿಲನ್ನಾಗಿ ಮಾಡಿಕೊಳ್ತಾನೆ.
ದೇಹದಲ್ಲಿ ನೋವಿದ್ದಾಗ ಆತ್ಮವು ದೇಹದಿಂದ ಸಂಪೂರ್ಣವಾಗಿ ಬೇರೆಯಾಗಿದೆ ಎಂಬ ಆ ಅಶರೀರಿ ಸ್ಥಿತಿಯನ್ನು ಅಭ್ಯಾಸ ಮಾಡಲು ಇದೊಂದು ಸುವರ್ಣಾವಕಾಶ ಎಂದು ಆತ ಭಾವಿಸ್ತಾನೆ. ವಾವ್! ನೋವು ಆ ಹಳೆಯ ಪಾದರಕ್ಷೆಗೆ ಹೊರತು ಚೈತನ್ಯ ಆತ್ಮನಾದ ನನಗಲ್ಲ ಎಂಬ ಸ್ಪಷ್ಟ ಅರಿವೇ ಕರ್ಮಭೋಗದ ಮೇಲಿನ ನಿಜವಾದ ವಿಜಯ. ಬಹಳ ಅದ್ಭುತವಾಗಿ ವಿವರಿಸ್ರಿ. ಈಗ ಅವ್ಯಕ್ತ ಸೂಚನೆಯನ್ನು ಗಮನಿಸೋಣ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಎಲ್ಲದಕ್ಕಿಂತ ಮೊದಲು ಸ್ವಯಂನಲ್ಲಿ ಪೂರ್ಣ ವಿಶ್ವಾಸವಿರಬೇಕು. ನಂತರ ಬಾಪ್ ದಾದಾ ಮತ್ತು ಸರ್ವ ಪರಿವಾರದ ಆತ್ಮರಲ್ಲಿ ವಿಶ್ವಾಸವಿರಬೇಕಾಗುತ್ತದೆ. ಎಷ್ಟು ವಿಶ್ವಾಸಿಯಾಗಿ ನಿಶ್ಚಯಬುದ್ಧಿಯಾಗಿ ಯಾವುದೇ ಕರ್ತವ್ಯ ಮಾಡಿದರೆ ವಿಶ್ವಾಸವಿರುವುದರಿಂದ ಸಫಲತಾಪೂರ್ಣರಾಗುವಿರಿ. ನಂಬಿಗಸ್ತರಾಗುವುದರಿಂದ ಪ್ರತಿ ಕರ್ತವ್ಯ, ಪ್ರತಿ ಸಂಕಲ್ಪ, ಪ್ರತಿ ಮಾತು ಶಕ್ತಿಶಾಲಿಯಾಗುವುದು. ಇದು ನಮ್ಮ ಪಾಯದ ಬಗ್ಗೆ ಹೇಳ್ತಿದೆಯಲ್ವಾ? ಹೌದಾ? ಈ ನಿಶ್ಚಯವೇ ನಮ್ಮ ಆಧ್ಯಾತ್ಮಿಕ ಜೀವನದ ತಳಪಾಯ ತಾನೆ. ಖಂಡಿತ. ನನ್ನ ಮೇಲೆ ನನಗೆ ವಿಶ್ವಾಸ, ಭಗವಂತ ನನ್ನ ಜೊತೆಗಿದ್ದಾನೆ ಎಂಬ ವಿಶ್ವಾಸ ಮತ್ತು ಈ ಈಶ್ವರೀಯ ಪರಿವಾರದ ಮೇಲೆ ವಿಶ್ವಾಸ ಇದ್ದಾಗ ಯಾವುದೇ ರೀತಿಯ ಭಯ ನಮ್ಮನ್ನು ಕಾಡಲು ಸಾಧ್ಯವೇ ಇಲ್ಲ. ಇದು ನಮ್ಗೆ ಅಗಾಧವಾದ ಶಕ್ತಿಯನ್ನು ಕೊಡುತ್ತೆ. ಈ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಬನ್ನಿ ಈಗ ಇಂದಿನ ಮುರಳಿಯ ಆಧಾರದ ಮೇಲೆ ಕೆಲವು ಶಕ್ತಿಶಾಲಿ ಸ್ವಮಾನಗಳ ಅಭ್ಯಾಸ ಮಾಡೋಣ. ಖಂಡಿತ ಮಾಡೋಣ. ನಾನು ತಂದೆಯ ಮೂಲಕ ಅನಾದಿ ಸೃಷ್ಟಿಚಕ್ರದ ರಹಸ್ಯವನ್ನು ಅರಿತುಕೊಂಡು ಸ್ವರ್ಗದ ಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತಿರುವಂತಹ ಸೌಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಈ ಹಳೆಯ ಶರೀರವೆಂಬ ಚಿತ್ರವನ್ನು ಮರೆತು ಅಶರೀರಿ ಸ್ಥಿತಿಯಲ್ಲಿ ಮಧುರ ಮನೆಯನ್ನು ಸದಾ ನೆನಪು ಮಾಡುತ್ತಿರುವಂತಹ ಸಂಪೂರ್ಣ ವಿದೇಹಿ ಆತ್ಮನಾಗಿದ್ದೇನೆ. ನಾನು ಪ್ರಪಂಚದ ಅತಿದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಓದುವಂತಹ ಶ್ರೇಷ್ಠ ವಿದ್ಯಾರ್ಥಿ ಆತ್ಮನಾಗಿದ್ದೇನೆ. ನಾನು ಕರ್ಮ ಅಕರ್ಮ ವಿಕರ್ಮಗಳ ಗತಿಯನ್ನು ಅರಿತುಕೊಂಡು ಶ್ರೀಮತದಂತೆ ಪ್ರತಿಯೊಂದು ಶ್ರೇಷ್ಠ ಕರ್ಮವನ್ನು ಮಾಡುತ್ತಿರುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಕಾಮವೆಂಬ ಮಹಾಶತ್ರುವಿನ ಮೇಲೆ ಜಯಗಳಿಸಿ ಕೇವಲ ತಂದೆಯ ನೆನಪಿನಿಂದ ಪಾಪಗರನ್ನು ಭಸ್ಮ ಮಾಡಿಕೊಳ್ಳುತ್ತಿರುವಂತಹ ಪವಿತ್ರ ಆತ್ಮನಾಗಿದ್ದೇನೆ. ನಾನು ಯೋಗಬಲದ ಮೂಲಕ ಅಂತಿಮ ಜನ್ಮದ ಕರ್ಮಭೋಗದ ಲೆಕ್ಕಾಚಾರವನ್ನು ಖುಷಿಯಾಗಿ ಸಮಾಪ್ತಿಗೊಳಿಸುತ್ತಿರುವಂತಹ ವಿಜಯಿ ಆತ್ಮನಾಗಿದ್ದೇನೆ. ನಾನು ಬಾಲಕ ಮತ್ತು ಮಾಲೀಕನೆಂಬ ಸ್ಮೃತಿಯಿಂದ ಸರ್ವ ಖಜಾನೆಗಳ ಅಧಿಕಾರಿಯಾಗಿರುವ ಸ್ವಾಭಾವಿಕ ಸ್ವರಾಜ್ಯಾಧಿಕಾರಿ ಹಾಗೂ ಪ್ರಾಪ್ತಿಸಂಪನ್ನ ಆತ್ಮನಾಗಿದ್ದೇನೆ. ನಾನು ಬಾಪ್ದಾದಾರವರ ಶ್ರೀಮತದ ಆಧಾರದಿಂದ ನಿಶ್ಚಯದ ತಳಪಾಯವನ್ನು ಬಲಪಡಿಸಿಕೊಂಡಿರುವಂತಹ ನಿರ್ಭಯ ಮತ್ತು ನಿಶ್ಚಿಂತ ಆತ್ಮನಾಗಿದ್ದೇನೆ. ಬಹಳ ಶಕ್ತಿಶಾಲಿ ಸ್ವಮಾನಗಳು. ಬನ್ನಿ ಈ ಸ್ವಮಾನಗಳನ್ನು ದಿನವಿಡೀ ನೆನಪಿನಲ್ಲಿಡಲು ಇಂದಿನ ಹೋಂವರ್ಕ್ ಏನೆಂದು ನೋಡೋಣ. ಮೊದಲಿಗೆ ನಾನು ಸರ್ವ ಖಜಾನೆಗಳ ಅಧಿಕಾರಿ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ನಾನು ತಂದೆಯ ಮಗು, ನನಗೆ ಯಾವುದೇ ಕಷ್ಟವಿಲ್ಲ ಎಂಬ ಆಂತರಿಕ ಅಭ್ಯಾಸ ಮಾಡಿ. ಇದರ ಜೊತೆಯಲ್ಲೇ ನಾನು ಅಶರೀರಿ ಆತ್ಮ ಎಂದು ಭಾವಿಸಿ ಈ ಹಳೆ ಪ್ರಪಂಚದಲ್ಲಿ ಈ ಶರೀರ ಕೇವಲ ಹಳೆಯ ಪಾದರಕ್ಷೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲ ಕರ್ಮಗಳನ್ನು ಮಾಡಿ. ಈ ಅಶರೀರಿ ಸ್ಥಿತಿಯಿಂದ ಇಡೀ ದಿನ ಖುಷಿಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಸದಾ ಸಂತೋಷದ ಪ್ರಭಾವ ಇರುವಂತೆ ಗಮನಹರಿಸಿ. ಕಾರವನ್ನು ಜಯಿಸಿ ಸಂಕಲ್ಪ ಮತ್ತು ದೃಷ್ಟಿಯ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. ಹಾಗೆ ಕರ್ಮಕ್ಷೇತ್ರದಲ್ಲಿ ಉದ್ಯೋಗ ವ್ಯವಹಾರ ಮಾಡುವಾಗಲೂ ಬುದ್ಧಿಯೋಗ ಮೇಲಿರಲಿ ಎಂಬುದನ್ನು ಅರ್ಥ ಮಾಡಿಕೊಂಡು ದಿನವಿಡೀ ಕಮಲ ಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಇದು ಅಂತಿಮ ಜನ್ಮವಾಗಿರುವುದರಿಂದ ಹಳೆಯ ಪ್ರಪಂಚದ ಬಗ್ಗೆ ಉಪರತಿ ಅಥವಾ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಅನ್ಯರಿಗೆ ಜ್ಞಾನದ ಮಾರ್ಗವನ್ನು ತಿಳಿಸುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ಮತ್ತು ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಬಾಲಕ ಮತ್ತು ಮಾಲೀಕ ಎಂಬ ವರದಾನದ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಯೋಗ ಬಲದಿಂದ ಕರ್ಮಭೋಗ ಗೆಲ್ಲುವ ಸ್ಲೋಗನ್ನ ಸಾರ ಅಭ್ಯಾಸ ಮಾಡಿ. ಅಂತಿಮವಾಗಿ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಎದುರಿಸುವ ಬಲವನ್ನು ಜಮಾ ಮಾಡಿಕೊಳ್ಳಿ. ಬಹಳ ಸುಂದರವಾದ ಅಭ್ಯಾಸಗಳು. ಈ ಇಡೀ ಆಳವಾದ ಮಂಥನ, ವಿಶೇಷವಾಗಿ ಈ ಹಳೆಯ ದೇಹ ಮತ್ತು ಕರ್ಮಭೋಗದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲು ಒಂದು ಚಿಕ್ಕ ಕಥೆ ಇದ್ರೆ ಚೆನ್ನಾಗಿರುತ್ತಲ್ವ? ಖಂಡಿತ. ಒಂದು ಸುಂದರವಾದ ದೃಷ್ಟಾಂತವಿದೆ. ಒಬ್ಬ ಪ್ರಯಾಣಿಕನಿದ್ದ. ಆತ ಒಂದು ಹಳೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ವು, ಛಾವಣಿ ಸೋರುತ್ತಿತ್ತು, ಬಾಗಿಲುಗಳು ಮುರಿದು ಬಿದ್ದಿದ್ವು. ಅಯ್ಯೋ ಪಾಪ. ಆದ್ರೆ ಏನ್ ಗೊತ್ತಾ, ಆತನಿಗೆ ಆ ಮನೆಯ ಬಗ್ಗೆ ಯಾವ ದೂರುಗಳೂ ಇರ್ಲಿಲ್ಲ. ಅದೇಗ್ ಸಾಧ್ಯ? ಅಂಥ ಮನೆಯಲ್ಲಿ ದೂರ ಇರಲ್ವಾ? ಯಾಕಂದ್ರೆ ಆತನಿಗೆ ತನ್ನದೇ ಆದ ಒಂದು ಸುಂದರವಾದ
ಹೊಸ ಭವ್ಯ ಅರಮನೆ ಸಿದ್ಧವಾಗ್ತಿದೆ ಅನ್ನೋ ವಿಷಯ ಖಚಿತವಾಗಿ ತಿಳಿದಿತ್ತು. ಅರಮನೆ ಸಿದ್ಧವಾದ ಸುದ್ದಿ ಬಂದ ತಕ್ಷಣ ಆತ ಆ ಹಳೆ ಬಾಡಿಗೆ ಮನೆಯ ಮಾಲೀಕನ ಬಳಿ ಹೋಗಿ ತಾನು ಕೊಡಬೇಕಾಗಿದ್ದ ಎಲ್ಲಾ ಲೆಕ್ಕಾಚಾರವನ್ನೆಲ್ಲ ನಗುನಗುತ್ತಾ ಬಹಳ ಖುಷಿಯಿಂದ ಚುಕ್ತಾ ಮಾಡ್ದ. ವಾವ್! ಆ ಹಳೆ ಸೋರುತ್ತಿರುವ ವಸ್ತುಗಳ ಮೇಲೆ ಆತನಿಗೆ ಕಿಂಚಿತ್ತೂ ವ್ಯಾಮೋಹ ಇರಲಿಲ್ಲ. ಏಕಂದ್ರೆ ಅವನ ಕಣ್ಣು ಮುಂದೆ ತನ್ನ ಹೊಸ ಅರಮನೆಯ ಚಿತ್ರ ಇತ್ತು. ಎಂಥ ಅದ್ಭುತವಾದ ಕತೆ. ನಮ್ಮ ಪರಿಸ್ಥಿತಿಯೂ ಇದೇ ಕಥೆಯಂತಿದೆ ನೋಡಿ. ಈ ಹಳೆಯ ಪ್ರಪಂಚದಲ್ಲಿರುವ ನಮ್ಮ ಶರೀರ ಅನ್ನೋದು ಕೇವಲ ಆ ಸೋರುತ್ತಿರುವ ಹಳೆಯ ಬಾಡಿಗೆ ಮನೆಯಂತೆ, ಅಥವಾ ಮುರಳಿಯಲ್ಲಿ ಹೇಳಿದಂತೆ ಒಂದು ಹಳೆಯ ಪಾದರಕ್ಷೆ ಇದ್ದಂತೆ. ನಮ್ಮಗಾಗಿ ಹೊಸ ಪ್ರಪಂಚದ ಸತ್ಯಯುಗದ ಭವ್ಯ ಅರಮನೆ ಸಿದ್ಧವಾಗ್ತಿದೆ. ಹೌದು, ಕರೆಕ್ಟ್. ಹಾಗಾಗಿ ನಮ್ಮ ಹಳೆಯ ಕರ್ಮಗಳ ಲೆಕ್ಕಾಚಾರವಾದ ಕರ್ಮಭೋಗವನ್ನು ನಾವು ಅಳುತ್ತಾ ನರಳುತ್ತಾ ತೀರಿಸುವ ಬದಲು ಆ ಹೊಸ ಪ್ರಪಂಚಕ್ಕೆ ಹೋಗುವ ಅಗಾಧವಾದ ಖುಷಿಯಲ್ಲಿ ನಗು ನಗುತ್ತಾ ತೀರಿಸಬೇಕು. ಬಾಡಿಗೆ ಮನೆಯನ್ನು ಬಿಡುವವರಾರು? ನಿಜ. ಇದು ಇಂದಿನ ಇಡೀ ಮಂಥನದ ಸಾರವನ್ನು ಬಹಳ ಸರಳವಾಗಿ ಬಿಚ್ಚಿಡುತ್ತೆ. ಈ ಕಥೆಯ ಹಿನ್ನೆಲೆಯಲ್ಲಿ ಒಂದು ಆಳವಾದ ಚಿಂತನೆಯನ್ನು ನಾವು ಮಾಡೋಣ. ನಮ್ಮ ಶರೀರ ಕೇವಲ ಒಂದು ಹಳೆಯ ಪಾದರಕ್ಷೆ ಅಥವಾ ಹಳೆಯ ಬಾಡಿಗೆ ಮನೆ ಎಂದಾಗ ನಾವು ಪ್ರತಿದಿನ ಕನ್ನಡಿಯಲ್ಲಿ ನೋಡುವಾಗ ನಮಗೆ ಯಾರು ಕಾಣಿಸ್ತಾರೆ? ಆ ಹಳೆಯ ಉಡುಪೋ ಅಥವಾ ಅದರ ಆಚೆಗಿರುವ ದಿವ್ಯ ಚೈತನ್ಯವೋ? ಈ ಒಂದು ಪ್ರಚೋದನಾತ್ಮಕ ಚಿಂತನೆಯೊಂದಿಗೆ ಇಂದಿನ ಮಂಥನವನ್ನು ನಾವು ಸಂಪನ್ನಗೊಳಿಸೋಣ. ಖಂಡಿತ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.